ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತಿನ ನನ್ನ ವಿಡಿಯೋದಲ್ಲಿ ನಮ್ಮ ಮನೇಲಿ ಗಣೇಶ ಹಬ್ಬನ ಹೇಗೆ ಆಚರಿಸಿದ್ವಿ ಅನ್ನೋದನ್ನು ಅಪ್ಲೋಡ್ ಮಾಡಿದ್ದೀನಿ. ಸ್ವಲ್ಪ ಕಾರಣಾಂತರಗಳಿಂದ ವಿಡಿಯೋನ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆದರೂ ಸಹ ನನಗೊಂದು ಮೆಮೊರಿ ಇರುತ್ತೆ ಅನ್ನೋದಕ್ಕೋಸ್ಕರ ನಾನು ಇದನ್ನು ಲೇಟ್ ಆದರೂ ಪರವಾಗಿಲ್ಲ ಅಪ್ಲೋಡ್ ಮಾಡೋಣ ಅಂತ ಹೇಳಿ ನಾನು ಮಾಡ್ತಿದ್ದೀನಿ. ಯಾಕೆ ಲೇಟ್ ಆಯಿತು ಅನ್ನೋದನ್ನು ನಾನು ಕೊನೆಯಲ್ಲಿ ಹೇಳ್ತೀನಿ ನಿಮಗೆ. ಈ ಸಾರಿ ನಮ್ಮನೇಲಿ ಆಚರಿಸ್ತಾ ಇರೋವಂಥದ್ದು 3ನೇ ವರ್ಷದ ಗಣೇಶ ಹಬ್ಬ. ಈ ಸಾರಿ ತಂದಿರೋವಂಥ ಗಣೇಶ ತುಂಬಾ ಚೆನ್ನಾಗಿದೆ. ಕೃಷ್ಣನ ಅವತಾರದಲ್ಲಿದೆ. ಕೃಷ್ಣನ ಅವತಾರ ಅಂತಂದರೆ ನವಿಲ್ಗರಿ ಇಟ್ಕೊಂಡಿದೆ ತಲೆ ಮೇಲೆ, ಮತ್ತು ಮಣಿಯ ಸರ ಎಲ್ಲ ಇರುತ್ತಲ್ವ ಕೃಷ್ಣನಿಗೆ, ಆ ರೀತಿಯಾಗಿ ಒಂದು ಅಲಂಕಾರ ಮಾಡಿದ್ದಾರೆ. ಆ ರೀತಿಯಾಗಿ ಒಂದು ಗಣೇಶನ ಮಾಡಿದ್ದಾರೆ. ನನಗಂತೂ ತುಂಬಾ ಇಷ್ಟ ಆಯಿತು. ಯಾವುದೇ ರೀತಿ ಡೆಕೋರೇಷನ್ನು ಯಾವುದು ಮಾಡಿರಲಿಲ್ಲ ನಾನು. ನಿಮಗೆಲ್ಲ ಚೆನ್ನಾಗಿ ಗೊತ್ತು, ನಾನು ಪೂಜೆನ ತುಂಬ ಶುದ್ಧವಾಗಿ ಮಾಡೋದಕ್ಕೆ ಇಷ್ಟಪಡ್ತೀನಿ. ಡೆಕೋರೇಷನ್ ಎಲ್ಲ ನನಗೆ ಮಾಡೋಷ್ಟು ಶಕ್ತಿ ಇಲ್ಲ. ನಾನು ಅಮ್ಮ ಮನೆಗೆ ಅರಿಶಿನ ಕುಂಕುಮಗೆ ಹೋಗಿದ್ದು ಗಣೇಶ ಹಬ್ಬದ ದಿನ. ಗಣೇಶ ಹಬ್ಬನೇ ಅಮ್ಮನೂ ಸಹ ನನಗೆ ಅರಿಶಿನ ಕುಂಕುಮ, ಬಳೆ ಮತ್ತು ಸೀರೆ ಎಲ್ಲ ಕೊಟ್ಟರು. ಮತ್ತು ಅವತ್ತೇ ತುಂಬ ವೆರೈಟೀಸ್ ಮಾಡಿದರು ಅಡುಗೆ ಎಲ್ಲನೂ. ಸೊ ಅವತ್ತು ಅಲ್ಲೇ ಎಲ್ಲ ಊಟ ಆಯಿತು. ಮತ್ತು ಸ್ವಲ್ಪ ಲೇಟ್ ಆಗಿತ್ತು ನಾನು ಹೋಗೋದಕ್ಕೆ. ಸೊ ನಾನು ಅರಿಶಿನ ಕುಂಕುಮ ತೊಗೊಳೋದನ್ನು ನನ್ನ ತಂಗಿ ವೀಡಿಯೋ ಮಾಡ್ತಿದ್ಲು. ನೀನು ಯೂಟ್ಯೂಬ್ ಮಾಡ್ತೀಯಲ್ವಾ, ಶಾರ್ಟಲ್ಲಿ ಹಾಕೋ, ಚೆನ್ನಾಗಿರುತ್ತೆ ಅಂತ. ನನಗೂ ನಗು ಬಂದುಬಿಟ್ಟಿತ್ತು. ಅವಳು ತುಂಬ ನಗಿಸ್ತಾ ಇದ್ಲು ನನ್ನನ್ನು. ಮೊದಲನೇ ದಿನ ನಾನು ಆದಷ್ಟು ಎಷ್ಟು ನನ್ನ ಕೈಲಾಗತ್ತೋ ಅಷ್ಟು ನಾನು ಪೂಜೆ ಮಾಡ್ಕೊಳ್ತೀನಿ. ಏನೇ ಆದ್ರೂ ನನಗೆ 2ನೇ ದಿನವೇ ನಾನು ಸ್ವಲ್ಪ ಸಮಾಧಾನವಾಗಿ ಪೂಜೆ ಮಾಡೋಕ್ಕಾಗೋದು. ನಿಮಗೆಲ್ಲರಿಗೂ ಚೆನ್ನಾಗಿ ಗೊತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನ ಯಾಕೆ ಹಾಗಾಗತ್ತೆ ಅನ್ನೋದನ್ನು ನಾನು ಹೇಳಿದ್ದೀನಿ ನಿಮಗೆ. ಮೊದಲನೇ ದಿನ ನನಗೆ ತುಂಬ ಕೆಲಸಗಳೇ ಆಗೋಗ್ಬಿಟ್ಟಿರುತ್ತೆ. ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋದಾಗಲಿ, ಇನ್ನೊಂದು ಮತ್ತೊಂದು ಅಂತ. ಸೊ ಅದಕ್ಕೆ ನನಗೆ ಅಷ್ಟು ಚೆನ್ನಾಗಿ ಪೂಜೆ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ನಿಧಾನವಾಗಿ ಸ್ವಲ್ಪ ಎಲ್ಲ ಅವಸರದಲ್ಲೇ ಮಾಡ್ಕೊಳ್ತಾ ಇರ್ತೀನಿ. ಆದರೆ 2ನೇ ದಿನದ ಪೂಜೆ ಮಾತ್ರ ನನಗೆ ನಿಜವಾಗ್ಲೂ ತುಂಬ ಮನಸ್ಸಿಗೆ ಸಂತೋಷ ಕೊಡುತ್ತೆ, ಖುಷಿ ಕೊಡುತ್ತೆ, ನೆಮ್ಮದಿ ಕೊಡುತ್ತೆ. ತುಂಬ ನಿಧಾನವಾಗಿ ಪೂಜೆ ಮಾಡ್ತೀನಿ, ಟೈಮ್ ತೊಗೊಂಡು ಮಾಡ್ತೀನಿ ನಾನು. ಸೊ ಇದು 2ನೇ ದಿನದ ಪೂಜೆ ನಾನು ಮಾಡ್ತಾ ಇರೋದು. ಪೂಜೆ ಎಲ್ಲ ಆದಮೇಲೆ ನಾನು ಧೂಪನ ಹಚ್ಚಬೇಕಾದ್ರೆ ನಾನು ವಿಡಿಯೋ ಮಾಡಿರೋದು ಇದನ್ನು. ಅಮ್ಮು ನೋಡಿ ಆಟ ಆಡ್ತಾ ಇದ್ದಾಳೆ, ಎಲ್ಲ ಪಾತ್ರೆ ಎಲ್ಲ ತೊಗೊಂಡು ಬಂದು ಆಟ ಆಡ್ತಾ ಇದ್ದಾಳೆ. ಅವಳು ಅಲ್ಲಿ ಕೂರಿಸ್ಬಿಟ್ಟೆ ನಾನು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಜಾಸ್ತಿ ಏನಾದರೂ ಸ್ವಲ್ಪ ಆಟ ಸಾಮಾನುಗಳನ್ನೆಲ್ಲ ಕೊಟ್ಟರೆ ಅವಳು ಕೂತ್ಕೊಂಡು ಆಟ ಆಡೋದಿಲ್ಲ. ಈ ರೀತಿಯಾಗಿ ಸ್ವಲ್ಪ ಪಾತ್ರೆ ಸಾಮಾನುಗಳನ್ನ ಇಟ್ಕೊಂಡು ಆಟ ಆಡ್ತಾಳೆ. ಸೊ ಅದಕ್ಕೆ ಅದನ್ನೇ ಕೊಡ್ತಾ ಇರ್ತೀನಿ ಆಟ ಆಡೋದಕ್ಕೆ. ಹೇಗೋ ಒಂದು ಕೂತ್ಕೊಂಡ್ರೆ ಸಾಕಲ್ವ, ಅದಕ್ಕೋಸ್ಕರ. ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ, ನಾನು ಜಾಸ್ತಿ ಡೆಕೋರೇಷನ್ ಎಲ್ಲ ಏನೂ ಮಾಡೋದಿಲ್ಲ. ಹಬ್ಬನ ನಾನು ಒಂದು ಮನಸ್ಫೂರ್ತಿಯಾಗಿ ಸಿಂಪಲ್ಲಾಗಿ ನಾನು ಮಾಡ್ಕೊಳ್ತೀನಿ. ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ನಾನು ಅಷ್ಟೇ ಮಾಡ್ಕೊಳ್ತೀನಿ. ಯಾಕಂದರೆ ಏನೇ ಮಾಡಬೇಕಂದ್ರೂ ಯಾರಾದರೂ ಹೆಲ್ಪ್ ಮಾಡಿದ್ರೆ ಏನಾದರೂ ಡೆಕೋರೇಷನ್ ಎಲ್ಲ ಮಾಡಿಕೊಂಡು ಮಾಡ್ಬೋದು. ಆದರೆ ನನಗೆ ಯಾರೂ ಹೆಲ್ಪ್ ಮಾಡದೇ ಇರೋ ಕಾರಣ, ನಾನೇ ಎಲ್ಲ ಮಾಡಬೇಕಾಗಿರೋ ಕಾರಣ ನಾನು ಏನು ಮಾಡ್ತೀನಿ, ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ಮಾಡ್ತೀನಿ. ಆದರೆ ನನಗೆ ಗಣೇಶ ಕೂರಿಸೋದ್ರಲ್ಲಿ ನಿಜವಾಗ್ಲೂ ತುಂಬಾ ಖುಷಿ ಇದೆ. ನಮ್ಮ ಮನೇಲಿ ಗಣೇಶ ಕೂರಿಸ್ದಾಗಿಂದನೂ ನನಗೆ ಮನೆಯಲ್ಲಿ ಶಾಂತಿ, ನೆಮ್ಮದಿ ಎಲ್ಲ ಚೆನ್ನಾಗಿದೆ. ನನಗಷ್ಟೇ ಸಾಕು ಗಣೇಶ ಕೊಟ್ಟಿರೋದು. ನನಗೆ ತುಂಬ ಮನಸ್ಫೂರ್ತಿಯಾಗಿ ಒಂಥರ ಸಮಾಧಾನ ಇರುತ್ತೆ ಗಣೇಶನ ಕೂರಿಸಿ ಪೂಜೆ ಮಾಡೋದು. ನನಗೆ ಏನೋ ನನಗೆ ಸ್ವಲ್ಪ ಅತಿಶಯೋಕ್ತಿ ಅಂತಲೇ ಅನ್ನಿಸ್ಬೋದು. ಏನೋ ನನ್ನ ಮಕ್ಕಳು ನೋಡಿದ್ರೆ ನನಗೆ ಎಷ್ಟು ಖುಷಿ ಆಗುತ್ತೋ, ಗಣೇಶನ ನೋಡಿದ್ರು ನಂಗೆ ಅಷ್ಟೇ ಖುಷಿ ಅನಿಸುತ್ತೆ. ಯಾವಾಗಲೂ ಅಷ್ಟೇ. ನನಗೆ 3ನೇ ದಿನ ಬಿಡೋವಾಗಂತೂ ನನಗೆ ನಿಜವಾಗ್ಲೂ ಕಣ್ಣಲ್ಲಿ ನೀರೇ ತುಂಬ್ಕೊಂಡ್ಬಿಟ್ಟಿರುತ್ತೆ. ಕಳ್ಸೋದಕ್ಕೆ ಇಷ್ಟ ಆಗಲ್ಲ. ನಾನು ಯಾವಾಗ್ಲೂ ತಪ್ಪಿಕೊಂಡು ಮುಂದಿನ ವರ್ಷ ಬೇಗ ಬಂದ್ಬಿಡು ಅಂತ ಹೇಳಿ ಕಳಿಸ್ತಾ ಇರ್ತೀನಿ. ನನಗೆ ಅಷ್ಟು ಮನಸ್ಸಿಗೆ ಒಂಥರ ದುಃಖ ಆಗ್ಬಿಡತ್ತೆ. ನನಗೆ ಕೂರಿಸೋವಾಗ ಮೊದಲನೇ ದಿನ ಎಷ್ಟು ಖುಷಿ ಇರುತ್ತೋ ಅದು ಕಳಿಸ್ಕೊಡುವಾಗ ನಂಗೆ ಅಷ್ಟೇ ದುಃಖ ಆಗ್ಬಿಡತ್ತೆ. ಯಾಕೆ ಅಂತಲೇ ಗೊತ್ತಿಲ್ಲ. ಏನೋ ಮನೆಗೆ ಒಂದು ಮಗ ಬಂದೇನೋ ಅನ್ನೋ ಖುಷಿನೇ ನನಗೆ ಅಷ್ಟು ಖುಷಿ ಆಗ್ತಾ ಇರುತ್ತೆ ನನಗೆ ಗಣೇಶನ ನೋಡಿದ್ರೆ.
ಅಮ್ಮು ನೋಡಿ ದೇವ್ರ ಮನೆ ಒಳಗಡೆ ಎಲ್ಲ ಹೋಗೋದಕ್ಕೆಲ್ಲ ಟ್ರೈ ಮಾಡ್ತಾಯಿದ್ಲು. ನಾನು ಅಲ್ಲೇ ಕೂತಿದ್ದೆ, ಏನು ಮಾಡ್ತಾಳೆ ನೋಡೋಣ ಅಂತ. ಅಲ್ಲಿ ಅಕ್ಷತೆ ಎತ್ಕೊಂಡು ಅಕ್ಷತೆ ಚೆಲ್ಲಿ ಎಲ್ಲ ಅದು ಒಂದು ಅಧ್ವಾನ ಮಾಡ್ತಾಯಿದ್ಲು ಅಲ್ಲಿ ಕೂತ್ಕೊಂಡು. ಅಮ್ಮನ ತುಂಬ ಹುಷಾರಾಗಿ ನೋಡ್ಕೋಬೇಕು, ಇಲ್ಲಾಂದರೆ ಏನು ಮಾಡ್ತಾಳೆ, ದೇವ್ರ ಮನೆ ಒಳಗಡೆ ಹೋಗ್ಬಿಟ್ಟು ಪ್ರಸಾದ ಇಟ್ಟಿರ್ತೀನಲ್ವ, ಏನಾದರೂ ಕೋಡ್ ಬಳೆ ಚಕ್ಲಿ ಅದನ್ನೆಲ್ಲ ಎತ್ಕೊಂಬಂದ್ಬಿಟ್ಟು ತಿಂತ ಕೂತಿರ್ತಾಳೆ. ಸೊ ನಾನೇನಾದರೂ ಒಂದು ಸ್ವಲ್ಪ ಯಾಮಾರಿದ್ರೆ ಸಾಕು, ಒಳಗಡೆ ಹೋಗಿ ಅವಳಿಗೆ ಏನು ಇಷ್ಟ ಆಗುತ್ತೆ ಅದೆಲ್ಲ ಎತ್ಕೊಂಬರ್ತಾಳೆ ಅವಳು. ಗೋಕುಲ ಆ ರೀತಿಯಾಗಿ ಹೋಗ್ತಾ ಇರಲಿಲ್ಲ, ದೇವರೆಲ್ಲ ಕೂರಿಸ್ದಾಗ ಈ ರೀತಿಯಾಗಿ ಪೂಜೆ ಮಾಡುವಾಗ ಗೋಕುಲ್ ದೇವ್ರ ಮನೆ ಒಳಗಡೆ ಎಲ್ಲ ಹೋಗೋದಿಲ್ಲ. ಬಟ್ ಅಮ್ಮು ಏನು ಮಾಡ್ತಾಳೆ, ಅವಳಿಗೆ ಇಷ್ಟ ಬಂದಂಗೆ ಹೋಗ್ತಾಳೆ. ಹೋಗ್ಬಿಟ್ಟು ಹೊಸ್ಲಲ್ಲಿರೋ ಅಂಥ ಅರಿಶಿನ ಕುಂಕುಮನೆಲ್ಲ ಹಣೆಗೆ ಕೆನ್ನೆಗೆ ಎಲ್ಲ ಇಟ್ಕೊಂಡು ಬರ್ತಾಳೆ ಅವಳು. ಎಷ್ಟು ಹುಷಾರಾಗಿ ನೋಡ್ಕೊತೀನಿ ಅಂತಂದರೆ, ಅವಳು ಎಲ್ಲಿದ್ದಾಳೆ ಅಂತ ನಾನು ಹಿಂದೆನೇ ಸುತ್ತಾ ಇರಬೇಕು, ಇಲ್ಲಾಂದರೆ ದೇವ್ರ ಮನೆ ಒಳಗಡೆ ಹೋಗ್ಬಿಟ್ಟು ಎಲ್ಲ ಎಳೆದು ಬಿಡ್ತಾಳೆ ನೀಟಾಗೆ. ಪೂಜೆ ಎಲ್ಲ ಮಾಡಿದ್ಮೇಲೆ ನಾನು ಗಣೇಶ ಹತ್ರ ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತುಂಬ ಟ್ರೈ ಮಾಡ್ತಾಯಿದ್ದೆ. ಆದರೆ ಗೋಕುಲ್ ಕೂತ್ಕೊಂಡ್ರೆ ಅಮ್ಮು ಕೂತ್ಕೋತಾ ಇರಲಿಲ್ಲ, ಅಮ್ಮು ಕೂತ್ಕೊಂಡ್ರೆ ಗೋಕುಲ್ ಕೂತ್ಕೊತಾ ಇರಲಿಲ್ಲ. ನಿಜವಾಗ್ಲೂ ಎಷ್ಟು ಟಫ್ ಆಯಿತು ಗೊತ್ತಾ ನನಗೆ ಒಂದೇ ಒಂದು ಫೋಟೋ ಕ್ಲಿಕ್ ಮಾಡ್ಕೊಳ್ಳೋದಕ್ಕೆ. ಮತ್ತು ನಮ್ಮ ಹಸ್ಬೆಂಡಿಗೆ ಹೇಳಿದೆ ನಾನು, ಒಂದು ವೀಡಿಯೋ ಥರ ಮಾಡ್ತಾಯಿರಿ, ಮಧ್ಯದಲ್ಲಿ ಕ್ಲಿಕ್ ಮಾಡಿ ಅಂತ ಅಂದ್ಬಿಟ್ಟು. ಇವರು ನಮ್ಮ ಅತ್ತಿಗೆ, ನೀವು ತುಂಬ ಸರಿ ನೋಡಿರ್ತೀರ ನನ್ನ ವೀಡಿಯೋಸಲ್ಲೆಲ್ಲನೂ. ಗಣೇಶ ಹಬ್ಬದ ದಿನ ಎಲ್ಲ ಬ್ಯುಸಿಯಾಗಿರ್ತಾರೆ, ಮತ್ತು ನನ್ನನ್ನೇ ಹಬ್ಬಕ್ಕೆ ಕರೆದಿರೋದ್ರಿಂದ ನಾನು ಹೋಗಿದ್ದೆ. ನಮ್ಮ ಮನೆಗೆ ಯಾರೂ ಬಂದಿರಲಿಲ್ಲ, ಅದಕ್ಕೆ ನೆಕ್ಸ್ಟ್ ಡೇ ಎಲ್ಲರನ್ನೂ ಇನ್ವೈಟ್ ಮಾಡಿದ್ದೆ, ಬಂದು ಅರ್ಶಿನ ಕುಂಕುಮ ತೊಗೊಳ್ಳಿ ಮತ್ತು ನಮ್ಮ ಗಣೇಶನ ನೋಡಿ ಬನ್ನಿ ಅಂತ ಅಂದ್ಬಿಟ್ಟು ಎಲ್ಲರನ್ನೂ ಕರೆದಿದ್ದೆ. ನಮ್ಮ ಅತ್ತಿಗೆ ಬಂದು ಅರ್ಶಿನ ಕುಂಕುಮ ತೊಗೊತಾ ಇದ್ದಾರೆ ನೋಡಿ. ಅವ್ರಿಗೂ ಸಹ ತುಂಬಾ ಇಷ್ಟ ಆಯಿತು, ನಾನು ಕೂರಿಸಿರೋ ಗಣೇಶ ತುಂಬ ಚೆನ್ನಾಗಿದೆ ಅಂತೆಲ್ಲ ಹೇಳ್ತಾಯಿದ್ರು. ನಂಗೆ ತುಂಬ ಖುಷಿ ಆಯಿತು. ಗಣೇಶ ಒಂದೊಂದು ಥರ ಅವತಾರದಲ್ಲಿ ನೋಡೋದಕ್ಕೆ ನನಗೆ ತುಂಬ ಖುಷಿ ಅನಿಸುತ್ತೆ. ಅಮ್ಮು ಕೆಳಗಡೆನೇ ಇಳಿತಾ ಇರಲಿಲ್ಲ, ಯಾಕೋ ಗೊತ್ತಿಲ್ಲ, ಎತ್ಕೋ ಅಂತಲೇ ಇದ್ಲು. ಸೊ ಈಗ ಒಂದೇ ಕೈಯಲ್ಲಿ ಎತ್ಕೊಂಡು ಪಾಪ ಅವ್ರಿಗೆ ಅರಿಶಿನ ಕುಂಕುಮ ಕೊಟ್ಟೆ. ಒಂದೊಂದು ಸಾರಿ ಹಠ ಹಿಡಿದು ಬಿಡ್ತಾಳೆ ಅವಳು. ಇದು 3ನೇ ದಿನದ ಪೂಜೆ ನಾನು ಮಾಡ್ತಾ ಇರೋದು. ಪ್ರತಿದಿನವೂ ಪೂಜೆ ಮಾಡಬೇಕಾದ್ರೆ ಒಂದೊಂದು ಪ್ರಸಾದ ಮಾಡಿರ್ತೀನಿ ದೇವರಿಗೆ. ಆದರೆ ಇದು 3ನೇ ದಿನದ ಪೂಜೆ ಆಗಿರೋದ್ರಿಂದ ಸ್ವಲ್ಪ ನನಗೆ ಏನೇನೆಲ್ಲ ಇಷ್ಟ ಬರುತ್ತೆ ಗಣೇಶಗೆ ಮಾಡಿಕೊಡ್ಬೇಕು ಅಂತ ಹೇಳಿ ಆ ರೀತಿಯಾಗಿ ಒಂದು 5 ಥರ ನಾನು ಪ್ರಸಾದನ ಮಾಡಿ ಇಟ್ಟಿದ್ದೆ ದೇವರಿಗೆ. ಸಜ್ಜಿಗೆ, ಟೊಮೆಟೊ ರೈಸು, ಮತ್ತು ಲೆಮನ್ ರೈಸು, ಮತ್ತು ಪುಳಿಯೋಗರೆ, ಮತ್ತು ಕೋಸಂಬರಿ ಸಹ ಮಾಡಿದ್ದೆ. ಫಸ್ಟ್ ಇದನ್ನೆಲ್ಲ ಇಟ್ಬಿಟ್ಟು ನಾನು ಪೂಜೆ ಮಾಡಿಬಿಟ್ಟು ಆಮೇಲೆ ತದನಂತರ ಗಣೇಶನ ನಾವು ತೆಗಿತೀವಲ್ಲ ಆ ಟೈಮಲ್ಲಿ ನಾನು ಮತ್ತು ಕೋಸಂಬರಿ ಮಾಡಿಬಿಟ್ಟು ಇಟ್ಬಿಟ್ಟು ಮತ್ತೆ ಪೂಜೆ ಮಾಡಿ ನಾನು ಗಣೇಶನ ಜಗ್ಸಿ ತೆಗೆದಿದ್ದು ನಾವು. ಸೊ ಮೊದಲಿಗೆ ನಾನು ರೈಸ್ ಐಟಮೆಲ್ಲ ಮತ್ತು ಸಜ್ಜಿಗೆ ಮಾಡಿ ಇಟ್ಟಿದ್ದೆ ನೋಡಿ. ಈ ರೀತಿಯಾಗಿ ನಾನು ಪೂಜೆ ಮಾಡಿದ್ದು. ಮತ್ತು ಗೌರಿಗೆ ಸಹ ನಾನು ಮಡ್ಲಕ್ಕಿನ ಇಟ್ಟಿದ್ದೆ. ಇಷ್ಟೇ ಸಿಂಪಲ್ಲಾಗೆ ನಾನು ಮಾಡಿದ್ದು. ನಮಗೆ ಇಷ್ಟ ಆಗಬೇಕು, ನಾವು ಪೂಜೆ ಮಾಡೋದು ಮನಸ್ಸಿಗೆ ಸಂತೋಷ ಆಗಬೇಕು, ಅಷ್ಟೇ ಸಾಕಲ್ವಾ. ಡೆಕೋರೇಷನ್ ಎಲ್ಲ ನೋಡೋಣ, ಮಕ್ಕಳೆಲ್ಲ ದೊಡ್ಡವರಾದಮೇಲೆ ಅವರು ನಮಗೆ ಹೆಲ್ಪ್ ಮಾಡೋ ಟೈಮ್ ಬರುತ್ತಲ್ಲ, ಸೊ ಆ ಟೈಮಲ್ಲಿ ನಾನು ಖಂಡಿತವಾಗ್ಲೂ ಡೆಕೋರೇಷನ್ ಎಲ್ಲ ಮಾಡಿ ಪೂಜೆ ಮಾಡ್ತೀನಿ. ನನ್ನ ತಂಗಿ ಬಂದಿದ್ಲು ದೇವರಿಗೆ ಕೈ ಮುಕ್ಕೊಳ್ಳೋದಕ್ಕೆ. ಸೊ ನನ್ನ ತಂಗಿ ಕೈ ಮುಗಿದ್ಬಿಟ್ಟು ಹೋದ್ಲು. ಅದಾದ ನಂತರ ಈವ್ನಿಂಗ್ ಆಗ್ತಾ ನಮಗೆ ಕೆಲಸಗಳೆಲ್ಲ ಜಾಸ್ತಿ ಆಗಿಬಿಡತ್ತೆ. ಗಣೇಶ ಬಿಡೋ ಟೈಮ್ ಬಂತು ಅಲ್ವಾ. ಸ್ವಲ್ಪ ಕೋಸಂಬರಿನ ಜಾಸ್ತಿನೇ ಮಾಡಿದ್ದೆ, ಪ್ಲೇಟ್ ತುಂಬ ಮಾಡಿದ್ದೆ, ಯಾಕಂದರೆ ಎಲ್ಲರಿಗೂ ಪ್ರಸಾದ ಅಂತ ಕೊಡಬೇಕಾಗತ್ತಲ್ಲ. ಸೊ ಜಾಸ್ತಿನೇ ಕೋಸಂಬರಿ ಮಾಡಿಟ್ಟಿದ್ದೆ. ಅಮ್ಮ ನನ್ನ ಮಗಳಿಗೆ ಕೈ ಮುಗಿಸ್ತಾ ಇದ್ದಾರೆ, ಅಮ್ಮಗೆ ಪೂಜೆ ಮಾಡಿ ಅಂತ ಹೇಳಿದೆ. ಸೊ ಅವಳನ್ನು ಸೇರಿಸ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರ ಕೈಯಲ್ಲೂ ನಾನು ಪೂಜೆ ಮಾಡಿಸ್ತೀನಿ ಗಣೇಶ ಬಿಡೋ ಟೈಮಲ್ಲಿ. ಗಣೇಶ ಕೂರಿಸೋ ಟೈಮಲ್ಲಿ ಹೇಗೆ ಪೂಜೆ ಮಾಡಿಸ್ತೀನೋ ಗಣೇಶ ಬಿಡೋ ಟೈಮಲ್ಲೂ ಸಹ ಪ್ರತಿಯೊಬ್ಬರ ಕೈಯಲ್ಲೂ ಪೂಜೆ ಮಾಡಿಸ್ತೀನಿ ನಾನು. ಅಂದರೆ ಗೋಕುಲ್ ಕೈಯಲ್ಲಿ ಮತ್ತು ನನ್ನ ಅಣ್ಣನ ಮಗ ಎಲ್ಲ ಪುಟ್ಟಾಣಿ ಮಕ್ಕಳುಗಳಿರ್ತಾರಲ್ಲ, ಎಲ್ಲರ ಕೈಯಲ್ಲೂ ಪೂಜೆ ಮಾಡಿಸ್ತೀನಿ. ಗಣೇಶನ ಬೇಡ್ಕೋಬೇಕು, ತಪ್ಪಾಯಿತು ಅಂತ ಕೇಳಬೇಕು, ಅದೆಲ್ಲ ಮಾಡಿಸ್ತೀನಿ ನಾನು.
ಪೂಜೆ ಎಲ್ಲ ಆದಮೇಲೆ ನಾನು ಮಕ್ಕಳಿಗೆಲ್ಲ ಫೋಟೋಸ್ ತೆಗಿಯೋಣ ಅಂತ ಹೇಳಿಬಿಟ್ಟು ನಿಲ್ಲಿಸ್ಬಿಟ್ಟು ಫೋಟೋಸ್ ತೆಗಿತಾ ಇದ್ದೆ. ಇನ್ನು ನಮ್ಮ ಅಣ್ಣನ ಮಗ ಮತ್ತು ನನ್ನ ಮಗ ಇದ್ದಾರಲ್ಲ, ಇಬ್ಬರೂ ನಿಲ್ಲಿಸಿ ಫೋಟೋ ತೆಗಿಯೋದು ತುಂಬಾ ಕಷ್ಟ. ಆದರೂ ನಿಲ್ಲಿಸಿ ತೆಗಿತಾ ಇದ್ದೆ. ಮತ್ತು ಏನಾದರೂ ಶಾರ್ಟ್ ವೀಡಿಯೋ ಮಾಡೋಣ ಅಂತ ಹೇಳಿ ಕೆಲವೊಂದು ಶಾರ್ಟ್ ವೀಡಿಯೋಗೆ ಆಗೋ ಥರ ವೀಡಿಯೋಸ್ನ ಮಾಡ್ಕೊಂಡಿದ್ದೆ. ನೋಡಿ, ಇಬ್ಬರು ನಿಂತ್ಕೊಂಡು ತರಲೆಗಳು. ಅದ್ರ ಮಧ್ಯದಲ್ಲಿ ಅಮ್ಮನೂ ಕೂರಿಸಿ ಫೋಟೋಸ್ನ ತೆಗಿತಾ ಇದ್ದೆ ಮತ್ತು ವೀಡಿಯೋಸ್ ಕೂಡ ಮಾಡ್ತಾಯಿದ್ದೆ. ಅಮ್ಮು ಅಂತೂ ತುಂಬ ಖುಷಿ ಆಗಿಬಿಟ್ಟಿದ್ಲು. ಅವಳಿಗೆ ಮನೇಲಿ ಜನ ಇದ್ದರೆ ತುಂಬ ಇಷ್ಟ ಆಗುತ್ತೆ ಅವಳಿಗೆ. ಎಲ್ಲರೂ ಆಟ ಆಡಿಸ್ತಾ ಇರ್ತಾರಲ್ವ, ಅವಳನ್ನ ನಗಿಸ್ತಾ ಇರ್ತಾರೆ, ಅದಕ್ಕೆ ಅವಳಿಗೆ ತುಂಬ ಇಷ್ಟ ಆಗಿಬಿಡತ್ತೆ. ನೋಡಿ ಹೇಗೆ ಕೂತ್ಕೊಂಡಿದ್ದಾಳೆ ಅಂತ, ಸೈಲೆಂಟಾಗಿ ಕೂತ್ಕೊಂಡಿದ್ದಾಳೆ. ಅವರು ಇಬ್ಬರು ಸೈಲೆಂಟಾಗಿದ್ದಾರೆ ಅಂತ ಇವಳು ಸೈಲೆಂಟಾಗಿದ್ಲು ಅಷ್ಟೇ. ಪೂಜೆ ಎಲ್ಲ ಆಯ್ತಲ್ವ, ಮತ್ತು ಪ್ರಸಾದನ ನಾನು ಒಂದು ಬಟ್ಲಲ್ಲಿ ದೇವ್ರಿಗೆ ಇಟ್ಬಿಟ್ಟು ಮತ್ತು ಎಲ್ಲರಿಗೂ ಕೊಡೋಣ ಅಂತ ಹೇಳಿ ಪ್ಲೇಟಲ್ಲಿ ಹಾಕ್ತಾಯಿದ್ದೀನಿ ಇಲ್ಲಿ. ಮತ್ತು ಬೆಳಗ್ಗೆ ನಾನು ಮಾಡಿಟ್ಟಿದ್ದಂತಹ ರೈಸ್ ಐಟಮ್ಮು ಸಹ ನಾನು ದೇವರಿಗೆ ಪ್ರಸಾದ ಇಟ್ಟಿದ್ನಲ್ಲ, ಅದನ್ನು ಸಹ ಸೇರಿಸಿ ಈಗ ನಾನು ಪ್ರಸಾದ ಅಂತ ಎಲ್ಲರಿಗೂ ಹಂಚ್ತಾ ಇದ್ದೀನಿ. ಕೆಲವೊಂದು ಪುಟ್ಟ ಮಕ್ಳುಗಳಿಗೆ ಸಹ ಬಂದಿದ್ದರು ಮನೆಗೆ, ಎಲ್ರಿಗೂ ಕೊಡೋಣ ಅಂತ ಅಂದ್ಬಿಟ್ಟು ಪ್ಲೇಟಲ್ಲಿ ಹಾಕ್ತಿದ್ದೀನಿ ಇಲ್ಲಿ ನಾನು. ತುಂಬ ದಿನ ಆದಮೇಲೆ, ಅಂದರೆ ಆಲ್ಮೋಸ್ಟ್ 1 ಮಂತ್ ಆದಮೇಲೆ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅಂದರೆ ಈ ಗಣೇಶ ಹಬ್ಬ ಆಗಿ ಆಲ್ಮೋಸ್ಟ್ 1 ಮಂತ್ ಆಯ್ತಾ ಬಂತು. ಯಾಕಪ್ಪ ಅಂತ ಅಂದರೆ, ಯಾಕೋ ಗೊತ್ತಿಲ್ಲ, ಅಮೂಲ್ಗೆ ಮತ್ತು ಗೋಕುಲ್ಗೆ ಇಬ್ಬರಿಗೂ ಬ್ಯಾಕ್ ಟು ಬ್ಯಾಕ್ ವೈರಲ್ ಫೀವರ್ ಆಗ್ತಾಯಿತ್ತು. ಅವನಿಗೆ ವಾಸಿ ಆದರೆ ಅಮ್ಮಗೆ ವಾಸಿ ಆದರೆ ಗೋಕುಲ್ಗೆ, ಈ ರೀತಿಯಾಗಿ ಆಗ್ತಿತ್ತು. ಇಬ್ಬರೂ ನೋಡ್ಕೊಳ್ಳೋದ್ರಲ್ಲೇ ಆಗಿಬಿಟ್ಟಿತ್ತು ನನಗೆ. ಇದರ ಮಧ್ಯದಲ್ಲಿ ವೀಡಿಯೋಸ್ ಮಾಡಿಕೊಂಡು ಮತ್ತು ಅದನ್ನೆಲ್ಲ ಅಪ್ಲೋಡ್ ಮಾಡಬೇಕು, ಅದ ರೀತಿಯಾಗಿ ನನಗೊಂದು ಯೋಚನೆ ಕೂಡ ಬರಲಿಲ್ಲ. ಮಕ್ಕಳು ಹುಷಾರಾಗಿದ್ದರೆ ಅಲ್ವಾ ಬೇರೆ ಏನಾದರೂ ಮಾಡಬೇಕು ಅಂತ ಅನಿಸತ್ತೆ. ಸೊ ಅದಕ್ಕೋಸ್ಕರ ನನಗೆ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಅಮ್ಮು ತುಂಬ ನೋಡಿ ಈಗಲೇ ತುಂಬ ವೀಕ್ ಇದ್ದಾಳೆ. ಆಲ್ಮೋಸ್ಟ್ ಅವಳಿಗೆ ಜ್ವರ ಬಂದು ವಾಸಿ ಆಗಿತ್ತು. ಹಬ್ಬ ಆದಮೇಲೂ ಸಹ ಮತ್ತೆ ಜ್ವರ ಬಂತು, ಮತ್ತು ಅವನಿಗೆ ಬಂತು. ಯಾಕೋ ವೆದರ್ ಚೇಂಜಸ್ಗೋ ಏನೋ ಗೊತ್ತಿಲ್ಲ, ಸಡನ್ನಾಗಿ ಇಬ್ರಿಗೂ ಸಹ ವೈರಲ್ ಫೀವರ್ ಆಗಿಬಿಟ್ಟಿತ್ತು. ಗೋಕುಲ್ಗೆ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ನು ಜಾಸ್ತಿ ಆಗಿಬಿಟ್ಟಿತ್ತು. ಸೊ ಥ್ರೋಟ್ ಇನ್ಫೆಕ್ಷನ್ ಆದರೆ ಫೀವರ್ ಬೇಗ ಹೋಗೋದಿಲ್ಲ, ಅದೆಲ್ಲ ವಾಸಿ ಆಗೋ ತನಕನೂ ಫೀವರಿಶ್ ಆಗೇ ಇರುತ್ತೆ. ಹಾಗಾಗಿ ನನಗೆ ವೀಡಿಯೋಸ್ ಎಲ್ಲ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಮತ್ತು ಈ ಗಣೇಶ ವೀಡಿಯೋ ಮಾಡ್ಕೊಂಡಿರೋದನ್ನು ಸಹ ನನಗೆ ವಾಯ್ಸ್ ಓವರ್ ಮಾಡಿ ಎಡಿಟ್ ಮಾಡಿ ಇದೆಲ್ಲ ಮಾಡಬೇಕು ಅಂತ ನನಗೆ ಅದು ಒಂಥರ ಮನಸ್ಸು ಬರಬೇಕಲ್ವ, ನನಗೆ ಆ ಥರ ಅನ್ನಿಸ್ಲಿಲ್ಲ. ಎಲ್ಲ ಸರಿ ಹೋಗಲಿ ಆಮೇಲೆ ನೋಡೋಣ ಅಂತ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟಿದೆ. ಅಮ್ಮು ಮೊದಲೇ ವೀಕಿದ್ಲು, ಮತ್ತು ಹಬ್ಬ ಆದಮೇಲೂ ಸಹ ಮತ್ತೆ ಗೇನ್ ಅವಳಿಗೆ ಒಂಥರ ಫೀವರ್ ಆಗೋಯಿತು. ಮತ್ತು ತುಂಬ ವೀಕ್ ಬೇರೆ ಆಗಿಬಿಟ್ಟಿದ್ಲು. ಮತ್ತು ಅದರಲ್ಲಿ ನಾನು ಅಮ್ಮಗೆ ಅಂತಲೇ, ಅಂದರೆ ಮಕ್ಕಳಿಗೆ ಅಂತಲೇ ಫುಡ್ ವೀಡಿಯೋಸ್ ಮಾಡ್ತಾ ಇರೋದ್ರಿಂದ ಅದು ಸರಿ ಹೋಗೋದಿಲ್ಲ. ಅಮ್ಮ ತುಂಬ ವೀಕ್ ಆಗಿಬಿಟ್ಟಿದ್ಲಲ್ವ, ಅವಳನ್ನ ನೋಡ್ಕೊಳ್ಳೋದ್ರಲ್ಲೇ ನನಗೆ ಟೈಮ್ ಹೋಗ್ತಾಯಿತ್ತು. ದೇವ್ರ ದಯೆ ಇಬ್ಬರು ಇವಾಗ ಹುಷಾರಾಗಿದ್ದಾರೆ. ಇಬ್ಬರೂ ಹುಷಾರಾಗಿ ನೋಡ್ಕೊಳ್ಬೇಕು. ಯಾಕಂದರೆ ಈಗ ಮಳೆಗಾಲ, ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಮಳೆ ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇದೆ. ಮತ್ತು ವೆದರ್ ಕೂಡ ಚೇಂಜ್ ಆಗೋದ್ರಿಂದ ಅದು ಮಕ್ಕಳ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ಅದರಿಂದ ನಾವು ಅವ್ರನ್ನ ತುಂಬ ಎಷ್ಟು ಹುಷಾರಾಗಿ ನೋಡ್ಕೊಳ್ತೀವೋ ಅಷ್ಟೇ ಒಳ್ಳೆಯದು. ಒಬ್ಬರು ಹುಷಾರಿಲ್ಲ ಅಂತ ಅಂದ್ರೂ ಸಹ ನಮಗೆ ಈ ಬೇರೆದ್ರಲ್ಲಿ ಯಾವುದ್ರಲ್ಲೂ ಸಹ ಆಸಕ್ತಿನೇ ಬರೋದಿಲ್ಲ. ಆದ್ದರಿಂದ ಇಬ್ಬರೂ ಹುಷಾರಾಗಿ ನೋಡ್ಕೋಬೇಕು. ಮತ್ತು ಗೋಕುಲು ಮತ್ತು ಅಮ್ಮು ಇಬ್ಬರೂ ಸಹ ಸ್ವಲ್ಪ ವೀಕ್ ಇದ್ದಾರೆ ಅಂತಲೇ ಅನಿಸ್ತಾ ಇತ್ತು ನನಗೆ. ಅದರಿಂದ ಅವ್ರಿಗೂ ಸ್ವಲ್ಪ ಏನಾದರೂ ಪೌಷ್ಟಿಕಾಂಶ ಇರೋವಂಥ ಆಹಾರಗಳನ್ನ ಮಾಡಿಕೊಡ್ಬೇಕು ಅಂತ ಎಲ್ಲ ಅದ್ರ ಮೇಲೇ ಕಾನ್ಸಂಟ್ರೇಷನ್ ನನಗೆ. ಅದರಿಂದ ನನಗೆ ಯಾವುದೇ ರೀತಿಯಾಗಿ ವೀಡಿಯೋಸ್ ಮಾಡ್ಕೋಬೇಕು ಅಂತ ನನಗೆ ಅನ್ನಿಸ್ಲಿಲ್ಲ, ಮಾಡಬೇಕು ಅಪ್ಲೋಡ್ ಮಾಡಬೇಕು ಅಂತ. ಯಾಕಂದರೆ ನಾನು ಯೂಟ್ಯೂಬ್ನ ನಾನು ಪ್ರೊಫೆಷ್ನಲಾಗಿ ತೊಗೊಂಡಿಲ್ಲ. ನನಗೇನಾದರೂ ಅಂದರೆ ಫ್ರೆಂಡ್ಸಿಗೆ ಈಗ ನಿಮಗೆಲ್ಲ ತಿಳಿಸ್ಕೊಡ್ಬೇಕು ಅಂತ ನನಗೆ ಅನಿಸಿದ್ರೆ ಆ ಥರ ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದು. ಸೊ ಈಗ ನನಗೆ ಪರಿಸ್ಥಿತಿ ಸರಿ ಇರಲಿಲ್ವಲ್ಲ, ಅಂದರೆ ಅಮ್ಮಗೆ ಗೋಕುಲ್ಗೆ ಹುಷಾರು ತಪ್ಪಿಟ್ಟಿದ್ರಲ್ಲ, ಸೊ ಅದಕ್ಕೋಸ್ಕರ ನಾನು ಅದ್ರ ಮೇಲೆ ವೀಡಿಯೋಸ್ ಎಲ್ಲ ಮಾಡ್ಕೋಬೇಕು ಅನ್ನೋ ಅದ್ರ ಮೇಲೆ ಗಮನ ಎಲ್ಲ ಬರಲಿಲ್ಲ ನನಗೆ. ನೋಡೋಣ, ಈಗ ಇಬ್ಬರು ಹುಷಾರಾಗಿದ್ದಾರೆ. ಮತ್ತು ನಾನು ವೀಡಿಯೋಸ್ನ ಸ್ಟಾರ್ಟ್ ಮಾಡ್ತೀನಿ. ಎಲ್ಲಿಗೆ ನಿಲ್ಲಿಸಿದ್ದೆ ಮತ್ತು ಯಾವ ರೀತಿಯಾದ ಫುಡ್ಗಳನ್ನ ಮಾಡ್ತೀನಿ ಅದನ್ನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಬೇರೆ ರೀತಿಯಾಗಿ ಬೇರೆ ನಿಮಗೆಲ್ಲ ಏನಾದರೂ ತಿಳಿಸ್ಕೊಡೋ ಅಂಥದ್ದಿದ್ದರೆ ಖಂಡಿತವಾಗ್ಲೂ ಯೋಚನೆ ಮಾಡಿಬಿಟ್ಟು ನಾನು ಅದ್ರ ಬಗ್ಗೆ ನಾನು ವೀಡಿಯೋಸ್ ಮಾಡಿ ಖಂಡಿತ ಅಪ್ಲೋಡ್ ಮಾಡ್ತೀನಿ.
ಪ್ರಸಾದ ಎಲ್ಲ ತಿಂದ ಮೇಲೆ ಸ್ವಲ್ಪ ಹೊತ್ತು ಬಿಟ್ಕೊಂಡು ಗಣೇಶನ ತೊಗೊಂಬಂದು ಡೈನಿಂಗ್ ಟೇಬಲ್ ಮೇಲೆ ಇಟ್ಟರು ನಮ್ಮ ಹಸ್ಬೆಂಡು. ಗಣೇಶನಿಗೆ ಸ್ವಲ್ಪ ಜೈಕಾರ ಹೇಳ್ತಾ ಗಣೇಶನ ಕಳಿಸ್ಕೊಡೋ ಅಂಥ ಟೈಮ್ ಬಂದೇ ಬಿಡ್ತು. ಎಲ್ಲರೂ ಅಷ್ಟೇ, ಎಲ್ಲರೂ ಅಂದರೆ ದೇವ್ರ ಮನೆ ಒಳಗಡೆಯಿಂದ ನೋಡ್ತಿದ್ರಲ್ವ, ಎಲ್ಲರೂ ಹತ್ತಿರ ಬಂದು ಗಣೇಶನ ಕೈ ಮುಗಿಯೋದು, ನಮಸ್ಕಾರ ಮಾಡೋದು ಎಲ್ಲ ಮಾಡ್ತಿದ್ರು. ನಾನು ದೇವ್ರ ಮನೆಯಲ್ಲೇ ಇರಬೇಕಾದ್ರೆ ಆರತಿ ಬೆಳಗಬೇಕಾಗಿತ್ತು. ಸಡನ್ಲಿ ಮರ್ತೋಗ್ಬಿಟ್ಟೆ ನಾನು. ಅದಕ್ಕೆ ಗಣೇಶನ ಇಲ್ಲಿ ಡೈನಿಂಗ್ ಟೇಬಲ್ ಮೇಲೆ ತಂದಿಟ್ಟ ಮೇಲೆ ಇಲ್ಲಿ ನಾನು ಆರತಿ ಮಾಡ್ತಾಯಿದ್ದೀನಿ. ಆರತಿ ಮಾಡಿ ದೃಷ್ಟಿ ತೆಗೆದು ಗಣೇಶನಿಗೆ ಗೌರಿಗೆ ಇಬ್ರಿಗೂ ಮತ್ತು ಅಮ್ಮಗೆ ಕೈ ಮುಗಿಯೋಕ್ಕೆ ಹೇಳ್ತಾ ಇದ್ದೆ. ಲಾಸ್ಟ್ ಟೈಮ್ ಗಣೇಶ ಕೂರಿಸಿದಾಗ ಅಮ್ಮು ಅಪ್ಕೊತಾ ಇದ್ಲು ಗಣೇಶನ. ಅಂದರೆ ನಾವೇ ಹಿಡ್ಕೊಳ್ಳೋ ಥರ ಎಲ್ಲ ಕೂರಿಸಿದ್ವಿ. ಈ ಸಾರಿ ಯಾಕೋ ಗೊತ್ತಿಲ್ಲ, ಗಣೇಶನ ನೋಡಿ ತುಂಬ ಅಳ್ತಾ ಇದ್ಲು, ತುಂಬ ಹೆದರ್ಕೊಂಡ್ಬಿಟ್ಟಿದ್ಲು ಅಮ್ಮು. ಗಣೇಶ ಹತ್ರ ಹೋಗಿ ತಿಂಡಿ ಎಲ್ಲ ಎತ್ಕೊಂಡು ತಿಂತಾ ಇದ್ಲಲ್ಲ, ಅದಕ್ಕೋಸ್ಕರ ಹತ್ರ ಬಂದಿದ ತಕ್ಷಣ ಹೆದರ್ಕೊಂಡ್ಬಿಟ್ಲು ಅಂತ ಅನ್ಸತ್ತೆ. ನಾವು ಹಾಗೆ ಒಂದು ಸೆಲ್ಫಿ ಎಲ್ಲ ತೊಗೊಂಡ್ವಿ, ಪಪ್ಪ ಮಮ್ಮಿ ಎಲ್ಲರೂ ಸಹ. ನಾನು ಯೂಟ್ಯೂಬ್ ವೀಡಿಯೋಸ್ನ ಸ್ಟಾರ್ಟ್ ಮಾಡಿದ್ದು ಗಣೇಶ ಹಬ್ಬದ ದಿನಾನೇ, ಅಂದರೆ ಗಣೇಶ ಹಬ್ಬದ ವೀಡಿಯೋಸ್ನೇ ನಾನು ಫಸ್ಟು ಅಪ್ಲೋಡ್ ಮಾಡಿದ್ದು. ನೀವು ಯಾರಾದರೂ ನಂದು ಓಲ್ಡ್ ವೀಡಿಯೋಸ್ನ ಸರ್ಚ್ ಮಾಡಿ ಡೌನ್ ಹೋದರೆ, ಅಂದರೆ ಶಾರ್ಟ್ ವೀಡಿಯೋಸಲ್ಲಿ ನಿಮ್ಗೆ ಗೊತ್ತಾಗತ್ತೆ. ನಾನು ಫಸ್ಟ್ ಮಾಡಿದ್ದೆ ಗಣೇಶ ವೀಡಿಯೋಸ್ನ. ಸೊ ಈಗಾಗಲೇ 1 ವರ್ಷ ಹೇಗಾಗೋಯ್ತು ಅಂತ ಅನಿಸತ್ತೆ. ಆದರೆ ಮನೆ ಹತ್ತಿರ ಎಲ್ಲ ಗಣೇಶ ಬಿಡ್ತಾಯಿದ್ರಲ್ಲ, ಅಲ್ಲಿ ಗೋಕುಲ್ ಮತ್ತು ನಮ್ಮ ಅಣ್ಣನ ಮಗ ಇಬ್ಬರು ಫುಲ್ ಡ್ಯಾನ್ಸ್ ಮಾಡ್ತಾಯಿದ್ರು. ಎಲ್ಲ ಕಡೆನೂ 3 ದಿನ ಅಲ್ವಾ ಗಣೇಶ ಬಿಡ್ತಾಯಿದ್ರು. ಇದು ನಮ್ಮನೆ ಗಣೇಶನ ಬಿಡೋದಕ್ಕೆ ಅಂತ ಹೇಳಿ ಕೆರೆಗೆ ತೊಗೊಂಡು ಹೋಗಿದ್ರು. ಅಲ್ಲಿ ಮಾಡ್ಕೊಂಡಿರೋವಂಥ ವೀಡಿಯೋಸ್ ಇಲ್ಲಿ ತುಂಬ ಜನ ಗಣೇಶನ ಬಿಡೋಕ್ಕೆ ಬಂದಿದ್ರಂತೆ. ಅಲ್ಲಿ ಪಟಾಕಿಗಳು, ಈ ರೀತಿ ಡ್ಯಾನ್ಸು ಎಲ್ಲ ಮಾಡ್ತಾಯಿದ್ರಂತೆ. ಇದೆಲ್ಲ ವೀಡಿಯೋಸ್ನ ನಮ್ಮ ಹಸ್ಬೆಂಡು ಮತ್ತು ಅವ್ರ ಫ್ರೆಂಡ್ಸು ಮಾಡಿರೋದು ಇದು ನೋಡಿ. ನೀರಲ್ಲಿ ಮುಳುಗಿಸ್ಬೇಕಾದ್ರೂ ಸಹ ವೀಡಿಯೋಸ್ ಮಾಡ್ಕೊಂಡು ಬಂದಿದ್ರು. ಯಾವಾಗಲೂ ಮಾಡ್ತಾರೆ, ಇದು ಯೂಟ್ಯೂಬ್ಗೆ ಅಂತಲೇ ಅಲ್ಲ, ನನಗೆ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ಅದನ್ನು ವೀಡಿಯೋ ಮಾಡ್ಕೊಂಬಂದು ನೋಡು ಈ ರೀತಿಯಾಗಿ ಬಿಟ್ವಿ ಅಂತ ಹೇಳಿ ತೋರಿಸೋದಕ್ಕೆ ಮಾಡ್ತಾರೆ. ನೋಡಿ ನಮ್ಮ ಗಣೇಶ ಹೊರಡ್ತಾ ಇದ್ದಾನೆ. ತುಂಬಾ ಖುಷಿನೂ ಅನಿಸತ್ತೆ, ಮನಸ್ಸಿಗೆ ಒಂಥರ ಭಾರನೂ ಅನಿಸತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಮನೇಲಿ ಗಣೇಶ ಹಬ್ಬ ಹೇಗಾಯಿತು ಅಂತ ಹೇಳಿ. ನನಗೂ ಸಹ ಇದೊಂದು ಮೆಮೊರಿ ಇರತ್ತೆ ಅನ್ನೋದಕ್ಕೋಸ್ಕರ ನಾನು ಇದನ್ನು ಅಪ್ಲೋಡ್ ಮಾಡಿಬಿಡೋಣ ಅಂತ ಮಾಡಿದೆ. ನಿಮಗೆಲ್ಲ ಇಷ್ಟ ಆಗಿದೆ ಅಂತಲೂ ಭಾವಿಸ್ತೀನಿ ನಾನು. ಅಮ್ಮು ಈಗ ತಾನಾಗೆ ನಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ಹೇಗೆ ನಡೀತಾ ಇದ್ದಾಳೆ, ಸೊ ಯಾವ ರೀತಿಯಾಗಿ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಅವಳಾಗೆ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ಲರಿಗೂ ಟೇಕ್ ಕೇರ್, ಬಾಯ್. ಆಯ್ತು.